ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮ್ಮ ಎಲ್ಲರಿಗೂ ಕೂಡ ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ, ನಮ್ಮ ಈ ಸ್ವಾಹ ಸ್ಟೋರ್ಸಲ್ಲಿ ಅನೇಕ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ದೊರೆಯುತ್ತೆ. ಕೆಳಗಿನ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ಗೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲ ರೀತಿಯಾದಂಥ ವಸ್ತುಗಳು ಹೇಗೆ ಅಂತಕ್ಕಂಥದ್ದನ್ನು ಇನ್ಫಾರ್ಮೇಷನ್ ಕಳಿಸಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಅತ್ಯಂತ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸಿಗುತ್ತೆ. ನೀವು ದೇವರ ಮನೆ ಕ್ಲೀನ್ ಮಾಡ್ತಕ್ಕಂಥ ಚಿಕ್ಕ ಚಿಕ್ಕ ಪೊರ್ಕೆಗಳಿಂದ ಹಿಡಿದು ಸ್ವಾಭಾವಿಕವಾಗಿರ್ತಕ್ಕಂಥದ್ದೆಲ್ಲ ಮ್ಯಾಕ್ಸಿಮಮ್ ನಿಮಗೆ ನನ್ನ ಅನಿಸ್ ಪ್ರಕಾರ ಈ ಸ್ವಾಭಾವಿಕ ಪ್ರಾಡಕ್ಟ್ ಅರಿಶಿಣ ಕುಂಕುಮದಿಂದ ಹಿಡಿದು ಪ್ರತಿಯೊಂದು ಕೂಡ ಇದರಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ. ಈವನ್ ಕಾರಿಗೆ ನೀವು ಟ್ಯಾಗ್ ಮಾಡ್ತಕ್ಕಂಥ ಒಂದು ರೆಸಿಡ್ಯೂ ಅಂದರೆ ಹೇಗೆ ಈ ಈ ಪೌಚ್ ಕೂಡ ಅಂದರೆ ನೀವು ಎಲ್ಲ ಕೆಲವೊಂದನ್ನು ಸೆಂಟೆಡ್ ಅಂದರೆ ಒಳ್ಳೆ ಸ್ಮೆಲ್ ಬರಬೇಕು, ಪರ್ಫ್ಯೂಮ್ಸ್ ಬರಬೇಕು, ಒಳ್ಳೆ ಸೆಂಟ್ ಇರಬೇಕು ಅಂತಕ್ಕಂಥದ್ದನ್ನು ಕಾರಲ್ಲಿ ಹೇಗೆ ಅಳವಡಿಕೆ ಮಾಡ್ತಕ್ಕಂಥದ್ದಿರುತ್ತೋ ಅದೇ ರೀತಿಯಾದಂಥ ಪರ್ಫ್ಯೂಮ್ ಸೆಂಟೆಡ್ ಈ ಕ್ಯಾನ್ಫರ್ ಸಿಗ್ತಕ್ಕಂಥದ್ದಿರ್ತದೆ. ತುಂಬ ಮೆಂಟಲಿ ಕೂಡ ರೆಟಾರ್ಡ್ ಆಗಿರ್ತಕ್ಕಂಥವ್ರಿಗೂ ಕೂಡ ಇದು ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಸ್ವಾಹ ಪ್ರಾಡಕ್ಟನ್ನು ಕೆಳಗಡೆ ಲಿಂಕ್ ಮೂಲಕ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಾನು ಕೂಡ ಸ್ವಾಹಾದ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಖಂಡಿತವಾಗಿ ಜೆನ್ಯೂನಿಟಿ ಇದೆ. ಕುಂಕುಮದಿಂದ ಹಿಡಿದು ಹಾಗೆ ಗಂಧದಿಂದ ಹಿಡಿದು ಎಲ್ಲ ಕೂಡ ಪ್ಯೂರಿಟಿ ಇರ್ತಕ್ಕಂಥದ್ದಿರುತ್ತೆ. ಸ್ನೇಹಿತರೆ, ಇವತ್ತಿನ ದಿನ ನೀವು ಯಾವ ಮಾಸದಲ್ಲಿ ಹುಟ್ಟಿದ್ದೀರಿ ಅಂದರೆ ಅರ್ಥಾತ್ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಹಾಗೆ ಅದನ್ನು ಇಂಗ್ಲೀಷ್ ಕ್ಯಾಲೆಂಡರ್ ಕಂಪೇರ್ ಮಾಡಿ ಹೇಳ್ತಿದ್ದೇನೆ. ಯಾವ ಮಾಸದಲ್ಲಿ ತಾವು ಹುಟ್ಟಿದ್ದೀರಿ, ನಿಮ್ಮ ಗುಣಲಕ್ಷಣಗಳು ಹೇಗೆ ಹೊಂದಾಣಿಕೆ ಆಗ್ತದೆ, ಈಗ ಹೇಗೆ ಜೀವನದಲ್ಲಿರ್ತಕ್ಕಂಥದ್ದು ಬರ್ತದೆ, ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸರಳವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳ್ಳಿ. ಮ್ಯಾಕ್ಸಿಮಮ್ ಸರಳವಾಗಿರ್ತಕ್ಕಂಥ ಮಂತ್ರ, ಪರಿಹಾರ, ದೇವತೆಗಳು ಎಲ್ಲ ಕೂಡ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ನಮಗೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ನೋಡಿ 12 ಮಾಸಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಅದೇ ರೀತಿಯಾಗಿ 12 ರಾಶಿಗಳ ತತ್ವಗಳನ್ನು ಅಳವಡಿಕೆ ಮಾಡಿದೆ. ನೀವು ನೋಡ್ಕೊಂಬಿಟ್ರೆ ನಾನು ಈ ಮಾಸದಲ್ಲಿ ಹುಟ್ಟಿದ್ದೇನೆ, ಅಫ್ಕೋರ್ಸ್ ನನ್ನ ಜೀವನ ಹೇಗಿರುತ್ತೆ, ನನ್ನ ಆಟಿಟ್ಯೂಡ್ಸ್ ಹೇಗಿರ್ತಕ್ಕಂಥಿರುತ್ತೆ, ಏನಲ್ಲಿ ಬದಲಾವಣೆ ಮಾಡ್ಕೋಬೇಕು, ಸಿಂಪಲಾಗಿ ತಿಳಿಸ್ಕೊಡ್ತೇನೆ. ತುಂಬ ಎಲಸ್ಟೈಸ್ ಮಾಡಲಿಕ್ಕಿಲ್ಲ. ನೀವು ಇದನ್ನು ಖಂಡಿತ ನೋಡ್ಕೊಳ್ಳಿ. ಮೊದಲು ಚೈತ್ರ ಮಾಸ ಅಂತ ನೋಡಿ. ಈ ಚೈತ್ರ ಮಾಸ ಇಂಗ್ಲೀಷ್ ಕ್ಯಾಲೆಂಡರ್ ನೋಡಿದಾಗ ಮಾರ್ಚ್ ಟು ಏಪ್ರಿಲ್ ಅಂದರೆ ಒಂದು ಹತ್ತತ್ರ ಎಂಡಿಂಗ್, ಮಾರ್ಚ್ ಎಂಡಿಂಗ್, ಏಪ್ರಿಲ್ ಎಂಡಿಂಗ್ ಅಂತ ಇಟ್ಕೊಳ್ಳಿ. ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ನೋಡ್ಕೋಬೇಕಾಗುತ್ತೆ. ಒಟ್ಟಾರೆಯಾಗಿ ನಾನು ಚೈತ್ರ ಮಾಸದಲ್ಲಿ ಹುಟ್ಟಿದ್ದೇನೆ ಅಂದರೆ ಖಂಡಿತ ಈಸ್ ಅ ಡೇರಿಂಗ್ ಪರ್ಸನ್, ತುಂಬ ಆಟಿಟ್ಯೂಡ್ ಇರ್ತಕ್ಕಂಥ ಪರ್ಸನ್. ಸರ್ವೇ ಸಾಮಾನ್ಯವಾಗಿ ಯಾರೊಟ್ಟಿಗೂ ತಲೆ ತಗ್ಸೋದು ಕಷ್ಟ. ಆಯಿತು ನಾನು ಮಾಡ್ತೀನಿ, ಏನೇ ಕಷ್ಟ ಬಂದರೂ ನೋಡ್ಕೊಳ್ಳೋಣ, ಮಾಡೋಣ ಅಂತಕ್ಕಂಥ ಡೇರಿಂಗ್ ನೇಚರ್ ಜಾಸ್ತಿ ಇರ್ತದೆ. ಮೇಲಾಗಿ ತನ್ನ ಫ್ಯಾಮಿಲಿ ಪ್ರೊಟೆಕ್ಷನ್ ಕೂಡ ತುಂಬಾ ಪ್ರಶಸ್ತವಾಗಿ ತುಂಬ ಫ್ಯಾಮಿಲಿ ಪ್ರೊಟೆಕ್ಟರ್ ಕೂಡ ಅವನು. ಜೊತೆಗೆ ಸ್ವಲ್ಪ ಮಟ್ಟಿಗೆ ಅಹಂ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಫೈರಿ ನೇಚರ್ ಇದ್ದಕ್ಕಿದ್ದಾಗೆ ಟ್ರಿಗರ್ ಆಗ್ತಕ್ಕಂಥದ್ದು. ಅನ್ಯತಃ ಅದರಿಂದ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತಕ್ಕಂಥ ಮೆಂಟಾಲಿಟಿ ಇರ್ತದೆ. ನಾನು ಸ್ವಭಾವ ಇಡೀ ಜೀವನದಲ್ಲ, ಈ ಥರ ಸ್ವಭಾವತಃ ಇರ್ತಕ್ಕಂಥದ್ದು ಇರ್ತದೆ. ಯಾರು ಈ ಚೈತ್ರ ಮಾಸದಲ್ಲಿ ಹುಟ್ಟಿದ್ದಾರೋ ಖಂಡಿತ ಸಾಧಕರಾಗ್ತಕ್ಕಂಥದ್ದು ಎಲ್ಲ ಗುಣಲಕ್ಷಣಗಳಿರುತ್ತೆ. ಅವರೇನಾದರೂ ಒಂದು ಸಾಧನೆ ಮಾಡಬೇಕು, ಜೊತೆಗೆ ಏನಾದರೂ ಒಂದು ನಾನು ಕೊಡಲೇಬೇಕು ಅಂತಕ್ಕಂಥ ತತ್ವ ಅವರಲ್ಲಿದ್ದೇ ಇರ್ತದೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನೋಡ್ಕೊಂಬನ್ನಿಬೇಕಾದ್ರೆ ರಾಜಕೀಯವಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ಈಸ್ ದ ಕಿಂಗ್ ಮೇಕರ್ ಆಲ್ಸೋ. ಖಂಡಿತವಾಗಿ ಯಾರು ಈ ಚೈತ್ರ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕುಜನ ಪ್ರಭಾವ ಜಾಸ್ತಿ ಇರ್ತದೆ ಅವರಲ್ಲಿ. ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ಗುಡ್ ಪರ್ಸನ್ ಕೂಡ ಆಗ್ತಕ್ಕಂಥದ್ದಿದೆ. ಯಾರು ಚೈತ್ರ ಮಾಸದಲ್ಲಿ ಹುಟ್ಟಿದ್ದಾರೋ ಸಾಧ್ಯವಾದಷ್ಟು ಕೂಡ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ. ಶಿವ ಸುಬ್ರಹ್ಮಣ್ಯ, ಹರಹರ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಾ ಇರ್ರಿ. ವರ್ಷಕ್ಕೆ 1 ಸತಿ 2 ಸತಿ ಆದರೂ ಮ್ಯಾಕ್ಸಿಮಮ್ ನಿಮಗೆ ಒಂದು ಒಳ್ಳೆಯ ಜೀವನ ಅಂತೂ, ಸಮಸ್ಯೆಯ ಪ್ರಮಾಣ ಅಂತೂ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಅದೇ ರೀತಿಯಾಗಿ ವೈಶಾಖ ಮಾಸದಲ್ಲಿ ತಾವು ಹುಟ್ಟಿದ್ದೀರಿ, ಏಪ್ರಿಲ್ ಟು ಮೇ, ಏಪ್ರಿಲ್ ಎಂಡಿಂಗ್ ಟು ಮೇ. ವೈಶಾಖ ಮಾಸದಲ್ಲಿ ಹುಟ್ಟಿದ್ದೀರಿ, ಒಳ್ಳೆಯ ಮಾತುಗಾರ, ಒಳ್ಳೆಯ ಕಲೆಗಾರ, ಜೊತೆಗೆ ಇಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು
ಫಿಲಮ್ ಆ್ಯಕ್ಟ್ರಸ್, ಒಳ್ಳೆಯ ಸಂಗೀತಗಾರರು ಕೂಡ, ಸಂಗೀತ ಪ್ರಿಯರು ಕೂಡ ಆಗ್ತಕ್ಕಂಥದ್ದು ಜಾಸ್ತಿ ನಾವು ನೋಡಿದ್ವಿ. ಜೊತೆಗೆ ತುಂಬ ನಾಚಿಕೆಯ ಸ್ವಭಾವತಃ ಇರ್ತದೆ, ಆದರೆ ಮಾತು ಅಷ್ಟೇ ಸ್ವೀಟ್ ಆಗಿರ್ತಕ್ಕಂಥದ್ದು ಇರ್ತದೆ. ಆದರೆ ಮಾತಾಡೋದು ಕಡಿಮೆ, ಒಮ್ಮೊಮ್ಮೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂದರೆ ಹಿಗ್ಗಮಗ್ಗ ಮಾತಾಡ್ಬಿಡ್ತಾರೆ, ಸಾಕಪ್ಪ ಅನಿಸ್ತಕ್ಕಂಥದ್ದು ಬಂದ್ಬಿಡುತ್ತೆ. ಬಟ್ ಹೆಚ್ಚಿನದಾಗಿ ಸೌಂದರ್ಯಕ್ಕೆ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿಗಳು. ಈ ಮಾಸ ಹುಟ್ಟಿರ್ತಕ್ಕಂಥವ್ರು ಅಂದರೆ ವೈಶಾಖ ಮಾಸ ಭಾಳ ವಿಶೇಷವಾಗಿ ಇವರು ದುರ್ಗಾರಾಧನೆಯನ್ನು ಮಾಡೋಕ್ಕೇಳಿ. ದುರ್ಗಾರಾಧನೆಯನ್ನು ಮಾಡೋದ್ರಿಂದ ಅಥವಾ ಲಕ್ಷ್ಮೀ ಆರಾಧನೆ, ಶ್ರೀ ಸೂಕ್ತಗಳನ್ನು ಪಠನೆ ಮಾಡೋದ್ರಿಂದ ಅವರ ಜೀವನದಲ್ಲಿ ಒಂದು ಸುಸ್ಥಿರತೆ ಕಾಣತಕ್ಕಂಥದ್ದು ಇರ್ತದೆ. ಆಲ್ಮೋಸ್ಟ್ ಆಲ್ ತುಂಬ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥವ್ರು ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇದ್ದಾರೆ. ಭಾಳಷ್ಟು ಕೂಡ ಲಕ್ಷ್ಮಿಯ ದೇವಸ್ಥಾನ, ದುರ್ಗಾ ದೇವಸ್ಥಾನವನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಹಾಗೆ ನೋಡಿ, ವಿಶೇಷವಾಗಿ ಜ್ಯೇಷ್ಠ ಮಾಸ. ಈಗ ಜ್ಯೇಷ್ಠ ಮಾಸ ಹೇಗೆ ಚೈತ್ರ, ವೈಶಾಖ, ಜ್ಯೇಷ್ಠ ಮಾಸ ಅಂತ ನೋಡಿದ್ವಿ. ಈ ಜ್ಯೇಷ್ಠ ಮಾಸ ನಾವು ಇಂಗ್ಲೀಷ್ ಕ್ಯಾಲೆಂಡರ್ ನೋಡಿದಾಗ ಮೇ ಟು ಜೂನ್ ಅಂತ ನೋಡಿದ್ವಿ. ಮೇ ಟು ಜೂನ್ ಅಂದರೆ ಎಂಡಿಂಗ್ ಮೇಯಿಂದ ಜೂನ್ವರೆಗೂ. ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ನೋಡಿ ಇದ್ದಕ್ಕಿದ್ದಾಗೆ ಕೋಪಿಸ್ಟರು ಕೂಡ ಆಗ್ತಕ್ಕಂಥದ್ದಿರುತ್ತೆ. ಸೊಫಿಸ್ಟಿಕೇಟೆಡ್, ಮಾತು ನಿರ್ಘಳತೆ, ತುಂಬ ಮಾತು ಕಡಿಮೆ, ಮಾತಾಡೋಕ್ಕೆ ನಿಂತ್ಕೊಂಡ್ರೆ ತುಂಬ ಹೊತ್ತು ಮಾತಾಡ್ತಕ್ಕಂಥದ್ದು, ಸೊಫಿಸ್ಟಿಕೇಟೆಡ್, ತುಂಬ ಜನಗಳ ಹತ್ರ ತುಂಬಾ ಒಂದು ಇಂಟರ್ಯಾಕ್ಷನ್ ಕಡಿಮೆ ಇದ್ರೂ ಕೆಲವೊಂದು ವ್ಯಕ್ತಿಗಳ ಜೊತೆ ತುಂಬ ಇಂಟರ್ಯಾಕ್ಷನ್ಸ್. ಸ್ವಲ್ಪ ಫಿಕಲ್ ಮೈಂಡೆಡ್ ಕೂಡ. ಈಗಿದ್ದ ಮನಸ್ಸು ಈಗಿರಲ್ಲ, ಬೆಳಗ್ಗೆ ಎದ್ದರೆ ಸಾಯಂಕಾಲ ಇರಲ್ಲ, ಸಾಯಂಕಾಲದ ಮನಸ್ಸು ಬೆಳಗ್ಗೆ ಇರಲ್ಲ. ತುಂಬ ಡಿಫರೆಂಟ್ ಆಫ್, ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೆ ತುಂಬ ಅಹಂ ಇರ್ತಕ್ಕಂಥ ವ್ಯಕ್ತಿಗಳು. ಜೊತೆಗೆ ಅವ್ರು ಹೇಳಿದ್ದೇ ನಡಿಬೇಕು ಅಂತಕ್ಕಂಥ ವಾದದವರು ಕೂಡ ಆಗ್ತಾರೆ. ಇದು ಸ್ವಲ್ಪ ಮಟ್ಟಿಗೆ ಇವರಿಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದಿರುತ್ತೆ. ಇದೊಂದು ಬದಲಾವಣೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಇವರಲ್ಲಿ ಪೊಟೆನ್ಷಿಯಾಲಿಟಿ ತಂದುಕೊಟ್ಬಿಡುತ್ತೆ. ಯಾರು ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದ್ದಾರೋ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಅಥವಾ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತ ಅವರ ಜೀವನ ಬ್ಯೂಟಿಫುಲ್ ಆಗಿರುತ್ತೆ, ಚೆನ್ನಾಗಿರ್ತಾರೆ ಕೂಡ. ಅದೇ ರೀತಿಯಾಗಿ ಆಷಾಢ ಮಾಸ ನೋಡಿ, ಆಷಾಢ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಜೂನ್ ಎಂಡಿಂಗ್ ಟು ಆಗಸ್ಟ್ ಅಂತ ಕೂಡ ಕರೆದ್ವಿ. ಈ ಒಂದು ಮಾಸದಲ್ಲಿ ಹುಟ್ಟಿದ್ದಾರೆ ಅಂದರೆ ಸ್ವಲ್ಪ ಮಟ್ಟಿಗೆ ಇವರು ಕೂಡ ತಾಯಿಯ ಹೃದಯ ಮನಸ್ಥಿತಿ ಕೂಡ 15 ದಿವಸ ಚೆನ್ನಾಗಿರ್ತಾರೆ, 15 ದಿವಸ ಚೆನ್ನಾಗಿರೋದಿಲ್ಲ. ಬೇಗ ಕೋಪಕ್ಕೆ ಒಳಗಾಗ್ಬಿಡ್ತಾರೆ, ಮುನ್ಸ್ಕೊಳ್ತಾರೆ, ಟಕ್ಕಂತ ಸರಿಯಾಗ್ಬಿಡ್ತಾರೆ. ಬಟ್ ಮದರ್ ಹಾರ್ಟೆಡ್ ಪರ್ಸನ್ ಎಷ್ಟು ಶಾಂತವಾಗಿರ್ತಾರೋ ಅಷ್ಟೇ ಉಗ್ರಿಗಳು, ಅಂದರೆ ಅಷ್ಟೇ ಕೋಪಿಷ್ಟರು, ಉಗ್ರ ಸ್ವಭಾವದವರು ಕೂಡ ಅಂತ ನೋಡ್ತೀವಿ. ತುಂಬ ಕೇರಿಂಗ್ ನೇಚರ್ ಅಂತೂ ಹೇಳಲೇಬೇಡಿ, ತುಂಬ ಕೇರಿಂಗ್ ನೇಚರ್. ಅವ್ರು ಏನೇ ಉಗ್ರ ಒಬ್ಬರು ಏನಾದರೂ ಸಮಸ್ಯೆಯಲ್ಲಿದ್ದಾರೆ ಅಂದರೆ ತುಂಬಾ ಒಂದು ಬೇಗ ಅವ್ರನ್ನ ಆಧರಿಸ್ತಕ್ಕಂಥದ್ದು ಅವರ ವ್ಯಕ್ತಿತ್ವ ಕೂಡ ಆಗ್ತದೆ. ಖಂಡಿತ ಇವು ಎಲ್ಲ ಸರಿ, ಮನಸ್ಥಿತಿ ಒಂದು ಸರಿ ಮಾಡ್ಕೋಬೇಕು, ನಿಯಂತ್ರಣದಲ್ಲಿ ಇಟ್ಕೋಬೇಕು. ಇವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ನ್ಯೂನ್ಯತೆಗಳು ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ನೀವು ಆಷಾಢ ಮಾಸದಲ್ಲಿ ಹುಟ್ಟಿದ್ದೀರಿ, ದುರ್ಗಾರಾಧನೆ, ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತೀ ಮುಖ್ಯ. ಆಷಾಢಕ್ಕೆ ಶಕ್ತಿಯ ದೇವತೆ, ಹೆಂಗೆ ಶಕ್ತಿಯನ್ನು ನೀವು ಆರಾಧನೆ ಮಾಡ್ತಿರೋ ಖಂಡಿತವಾಗಿ ನೀವು ಅಷ್ಟೇ ಸೂಪರಾಗಿರ್ತೀರ. ಅದೇ ರೀತಿಯಾಗಿ ಶ್ರವಣ ಮಾಸ ಅಂತ ನೋಡಿದ್ವಿ. ನೀವು ಶ್ರವಣ ಮಾಸದಲ್ಲಿ ತಾವು ಹುಟ್ಟಿದ್ದೀರಾ. ಶ್ರವಣ ಮಾಸ ಇಂಗ್ಲೀಷ್ ಕ್ಯಾಲೆಂಡರ್ ನೋಡಿದಾಗ ಆಗಸ್ಟ್ ಎಂಡಿಂಗ್ ಟು ಸೆಪ್ಟೆಂಬರ್ ಅಂತ ಕೂಡ ನೋಡಿದ್ವಿ. ಇಲ್ಲಿ ಅಧಿಕಾರದ ಮನೋಭಾವತೆ ಇರ್ತದೆ, ಸ್ವಲ್ಪ ನ್ಯಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು. ಆದಷ್ಟು ಕೂಡ ಒಂದು ಹೀಗೋಸ್ಟಿಕ್ ನೇಚರ್, ನಂದೇ ನಡಿಬೇಕು ಅಂತಕ್ಕಂಥ ವಾದ. ಬಟ್ ಅಫ್ಕೋರ್ಸ್ ಒಂದು ವಿಚಾರ, ಇವರೆಲ್ಲ ಸಹಿತವಾಗಿ ನ್ಯಾಯಕ್ಕೆ ಪರವಾಗಿರ್ತಕ್ಕಂಥವ್ರು, ಜನಗಳ ಒಂದು ಕಷ್ಟ ನಷ್ಟಗಳಿಗೆ ಹೆಚ್ಚಿನದಾಗಿ ಸ್ಪಂದನೆ ಮಾಡ್ತಕ್ಕಂಥವ್ರಿಗೂ ಎಲ್ಲರಿಗೂ ಸಹಿತವಾಗಿ ಒಂದೇ ತೆರನಾಗಿರ್ತಕ್ಕಂಥ ಸಮಾನತೆಯನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವ. ಮ್ಯಾಕ್ಸಿಮಮ್ ಒಂದೇ ಒಂದು ವಿಚಾರ ಕಡಿಮೆ ಮಾಡಿಕೊಂಡ್ರೆ ಸಾಕು. ಇವ್ರಿಗೆ ಒಂದು ಕಿಂಗ್ ಮೇಕರು, ರಾಜಕೀಯ ಮನೋಭಾವತೆ ಎಲ್ಲ ಇರ್ತದೆ, ಆದರೆ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡಬೇಕು. ಶಿವನ ಆರಾಧನೆ ಹಾಗೆ ಧ್ಯಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಖಂಡಿತವಾಗಿ ಇವರಿಗೆ ಒಂದು ಒಳ್ಳೆಯ ಕಾಲ ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಶ್ರವಣ ಮಾಸದಲ್ಲಿ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ, ಅಂದರೆ ಶ್ರವಣ ಒಂದು ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಶಿವನ ದೇವಸ್ಥಾನ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ.
ಹಾಗೆ ಭಾದ್ರಪದ ಮಾಸದಲ್ಲಿ ತಾವು ಹುಟ್ಟಿದ್ದೀರಿ. ನೋಡಿ, ಭಾದ್ರಪದ ಮಾಸ ಆಡಳಿತ ಮಾಡ್ತಕ್ಕಂಥದ್ದು ಸೆಪ್ಟೆಂಬರ್ ಟು ಅಕ್ಟೋಬರ್ ಅಂತ ಕರೆದ್ವಿ. ಸೆಪ್ಟೆಂಬರ್ 8 ಅಕ್ಟೋಬರ್ ಇಲ್ಲಿ ನೀವು ಹುಟ್ಟಿದ್ದೀರಿ ಅಂದರೆ ಹೆಚ್ಚಿನದಾಗಿ ಮಹಾ ತುಂಬ ಕ್ಯಾಲ್ಕುಲೇಟಿವ್ ಪರ್ಸನಾಲಿಟಿ, ಎಲ್ಲದಕ್ಕೂ ಕ್ಯಾಲ್ಕುಲೇಟಿವ್. ಮೇಲಾಗಿ ಅವರ ಹಸ್ತಕ್ಷೇಪವನ್ನು ಬಿಟ್ಟು ಬೇರೆಯವ್ರಿಗೆ ಹಸ್ತಕ್ಷೇಪವನ್ನು ಕೊಡೋದು ಕಷ್ಟ. ಯಾವಾಗಲೂ ಕೂಡ ನನ್ನದೇ ನಡಿಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರ್ತದೆ. ಯಾರಿಗೆ? ಭಾದ್ರಪದ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ನೋಡ್ಕೊಂಬನ್ನಿ, ನಾನು ಆ ಸೆಪ್ಟೆಂಬರ್ ಎಂಡಿಂದ ಅಕ್ಟೋಬರ್ ಎಂಡಿಗೆ ಹುಟ್ಟಿದ್ದೀವಿ. ಇಂಗ್ಲೀಷ್ ಕ್ಯಾಲೆಂಡರ್ ಜಾಸ್ತಿ ಫಾಲೋ ಮಾಡೋದು. ಭಾದ್ರಪದ ಮಾಸ ಅಂದರೆ ಯಾವ ತಿಂಗಳು ಗುರುಗಳೇ ಅಂತೀವಿ ನಾವು, ಅಲ್ವಾ? ಅಫ್ಕೋರ್ಸ್ ಸತ್ಯ. ಅದಕ್ಕೋಸ್ಕರ ಮ್ಯಾಚ್ ಮಾಡ್ತಾ ಇದ್ದೀನಿ ಈ ನಮ್ಮ ಹಿಂದೂ ಕ್ಯಾಲೆಂಡರು ಮತ್ತು ಇಂಗ್ಲೀಷ್ ಕ್ಯಾಲೆಂಡರ್ಗೆ. ಈ ನಡುವೆ ಹುಟ್ಟಿದ್ದೀರಿ. ಲೆಕ್ಕಾಚಾರದ ಮನುಷ್ಯ, ಹೆಚ್ಚಿನದಾಗಿ ಕೆಲಸಕ್ಕೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು, ಸ್ವಲ್ಪ ಜಿಪಣದ ಸ್ವಭಾವ, ಜೊತೆಗೆ ತನ್ನ ಐಡೆಂಟಿಟಿ ಜಾಸ್ತಿ ಇರಬೇಕು, ಮುಂದಾಳತ್ವ ಜಾಸ್ತಿ ಇರಬೇಕು. ಯಾವುದೇ ಆಗಲಿ ನಾನು ಮಾಡಿದ್ದು, ನನ್ನಿಂದ ಆಗಿದ್ದು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ ಇವ್ರಿಗೆ. ಅಫ್ಕೋರ್ಸ್ ಸತ್ಯ ಕೂಡ. ಹಾಗೆ ಹೆಚ್ಚಿನಾಗಿ ಕೆಲಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಅಂದರೆ ಪ್ರಿಯಾರಿಟಿ ಕೊಡ್ತಕ್ಕಂಥ ವ್ಯಕ್ತಿಗಳು. ಈ ಮಾಸದಲ್ಲಿ ಹುಟ್ಟಿದ್ದೀರಿ, ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ, ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತದೆ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಸದಾ ಪಠನೆ ಮಾಡ್ತಕ್ಕಂಥದ್ದು ಯಶಸ್ಸನ್ನು ಕೊಡುತ್ತೆ. ಅದೇ ರೀತಿ ಅಶ್ವಾಯುಧ ಅಂದರೆ ಆಶ್ವೀಜ ಮಾಸದಲ್ಲಿ ತಾವು ಹುಟ್ಟಿದ್ದೀರಿ ಎಂದಾಗ ನೋಡಿ, ಅಕ್ಟೋಬರ್ ಟು ನವಂಬರ್ ಅಂತ ನೋಡಿದ್ವಿ. ಅಕ್ಟೋಬರ್ ಎಂಡಿಂಗ್ ಟು ನವಂಬರ್ ಎಂಡಿಂಗ್. ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ, ಎಂಡಿಂಗಲ್ಲಿ ತಗೊಳ್ಳಿ, ಕೊನೆಗೆ ನವಂಬರ್ ಎಂಡಿಂಗು, ಅಕ್ಟೋಬರ್ ಎಂಡಿಂಗು, ಇದೇ ಥರ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಇವರು ಸಾಧ್ಯವಾದಷ್ಟು ಕೂಡ ಜಲಸ್ಸಿರ್ತಕ್ಕಂಥ ವ್ಯಕ್ತಿಗಳು. ಒಂದೇ ರೀತಿಯಾದಂಥ ಮನಸ್ಥಿತಿ ಸ್ವಲ್ಪ ಕಷ್ಟ, ಒಂದೇ ಮನಸ್ಥಿತಿ ಇರಲ್ಲ. ಆದರೆ ಖಂಡಿತವಾಗಿಯೂ ಭಾಳ ವಿಶೇಷವಾಗಿ ಈ ಮಾಸದಲ್ಲಿ ಏನಾದರೂ ಹುಟ್ಟಿದರೆ ಅಂದರೆ ನ್ಯಾಯಪರವಾಗಿ ಎತ್ತಿದ ಕೈ. ಒಬ್ಬರಿಗೆ ಅನ್ಯಾಯ ಆಗ್ತಿದೆ ಅಂದರೆ 200% ಇವ್ರಿಗೆ ಒಂದು ಸಮಾನತೆಯನ್ನು ಕಾಪಾಡ್ತಕ್ಕಂಥ ವ್ಯಕ್ತಿತ್ವ ಇವರಲ್ಲಿರ್ತದೆ. ಬಟ್ ಈಗೋಸ್ಟಿಕ್ ನೇಚರ್ ಎಕ್ಸೆಟ್ರಾ ಎಲ್ಲ ತುಂಬ ಜಾಸ್ತಿ ಇರ್ತದೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಟ್ ಒನ್ ಥಿಂಗ್, ನ್ಯಾಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಯಾರಿಗೆ ಅನ್ಯಾಯ ಆಗ್ತಿದ್ರು ಕೂಡ ಅವ್ರಿಗೆ ತಡ್ಕೊಳ್ತಕ್ಕಂಥ ಶಕ್ತಿ ಇರಲ್ಲ. ಬೆಸ್ಟ್ ಪರ್ಸನಾಲಿಟಿ ಏನಂದರೆ, ನೀವೇನಾದರೂ ಇವ್ರ ಮಾಸದಲ್ಲಿ ಹುಟ್ಟಿದ್ದೀರಿ, ಅಶ್ವೀಜ ಮಾಸದಲ್ಲಿ ಹುಟ್ಟಿದ್ದೀರಿ ಅಂದರೆ ಇವ್ರನ್ನ ಒಂದು ನ್ಯಾಯಪರವಾಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಿ. ಏನಾದರೂ ನಿಮಗೆ ಸಂಧಾನ ಬೇಕೋ, ಮತ್ತೊಂದು ಬೇಕೋ, ನ್ಯಾಯ ಕೊಡಬೇಕು ಅಂದರೆ ಈ ಥರದ ವ್ಯಕ್ತಿಗಳನ್ನು ಕರ್ಕೊಂಡೋಗಿ ಮಾಡಿ. ಎಕ್ಸಲೆಂಟಾಗಿ ನ್ಯಾಯವನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವದಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ. ಸಾಧ್ಯವಾದಷ್ಟು ಈ ಒಂದು ಆಶ್ವೀಜ ಮಾಸದಲ್ಲಿ ಹುಟ್ಟಿದ್ದೀರಿ, ಲಕ್ಷ್ಮಿಯ ಆರಾಧನೆ ಅಥವಾ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ಮ್ಯಾಕ್ಸಿಮಮ್ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಹಾಗೆ ಸಾಧ್ಯವಾದಷ್ಟು ಕೂಡ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ, ಶುಭ ಆಗ್ತದೆ. ಅದೇ ರೀತಿಯಾಗಿ ತಾವು ಕಾರ್ತೀಕ ಮಾಸದಲ್ಲಿ ತಾವು ಹುಟ್ಟಿದ್ದೀರಿ. ನೋಡಿ, ಕಾರ್ತೀಕ ಮಾಸದಲ್ಲಿ ಹುಟ್ಟಿದ್ದೀರಿ, ಅಲ್ಲಿ ಕಾರ್ತೀಕ ಮಾಸ ನವಂಬರ್ ಎಂಡಿಂಗ್ ಟು ಡಿಸೆಂಬರ್ ಅಂತ ಕೂಡ ಕರೆದ್ವಿ, ಎಂಡಿಂಗಲ್ಲಿ ಇಟ್ಕೊಳ್ಳಿ. ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಗೂಢ ಸ್ವಭಾವದವರು ಕೂಡ. ಭಾಳ ವಿಶೇಷವಾಗಿ ತುಂಬ ಕೋಪದ ವಾತಾವರಣ ಇರ್ತಕ್ಕಂಥದ್ದು ಇರ್ತದೆ. ಮನಸ್ಥಿತಿ ಕೂಡ ಸುಸ್ಥಿರ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಯಾವಾಗಲೂ ಕೂಡ ರಿಸರ್ಚ್ ರಿಲೇಟೆಡ್ ಮೈಂಡ್ ಜಾಸ್ತಿ ಇರ್ತದೆ, ತುಂಬ ರಿಸರ್ಚ್ ರಿಲೇಟೆಡ್. ಏನು ವಿಚಾರ ಏನು ಗೊತ್ತಾ, ಈ ಕಾರ್ತೀಕ ಮಾಸದಲ್ಲಿ ಹುಟ್ಟಿದ್ದೀರಿ ನೋಡಿ, ಎಲ್ಲ ಏನು ಗೊತ್ತೇ ಇಲ್ಲ ಅಂತಕ್ಕಂಥವ್ರು ಯಾವುದಾದ್ರೂ ಏನು ಗೊತ್ತೇ ಇಲ್ಲಪ್ಪ ಅವ್ರಿಗೆ ವಿಚಾರ, ಸುಮ್ಮನೆ ಬಿಟ್ಬಿಡಿ ಅಂದರೆ, ಆದರೆ ಆ ವ್ಯಕ್ತಿಗಳು ಬೇರೆ ಒಂದು ವಿಚಾರದಲ್ಲಿ ಬೇರೆ ಕಡೆ ಹೋಗಿ ಅವರ ಒಂದು ಹಸ್ತಕ್ಷೇಪವನ್ನು ಮಾಡಿ ಬಂದುಬಿಡ್ತಾರೆ ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥ. ಆದರೆ ಸಾಧ್ಯವಾದಷ್ಟು ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಒಂದು ಕಷ್ಟ, ಭಾಳ ಏನಪ್ಪ ಅಂತಂದರೆ ಕೆಲಸ ಮಾಡೋದು ಕಡಿಮೆ, ಮಾಡಿದ್ರೆ ಮಾತ್ರ ಎಕ್ಸಲೆಂಟ್ ಕೂಡ, ಎಕ್ಸಲೆಂಟ್. ತುಂಬ ಡೀಪ್ ಅನಾಲಿಸಿಸ್, ಏನು ಕಲಿಬೇಕು ಅಂತಕ್ಕಂಥದ್ದು ಇದೆಯೋ ಅವ್ರಿಗೆ ಅದನ್ನು ನೋಡಿ ಕಲಿತಕ್ಕಂಥ ಶಕ್ತಿ ಅವರಲ್ಲಿರ್ತದೆ. ನೆಗೆಟಿವ್ ಅಂದರೆ ಸ್ವಲ್ಪ ಮಟ್ಟಿಗೆ ಬೇರೆ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ವಿ. ಬಟ್ ಏನಪ್ಪ, ಅವರು ಏನಾದರೂ ನೋಡಿದ್ದನ್ನು ತಕ್ಷಣ ಕಾಪಿ ಮಾಡ್ತಕ್ಕಂಥ ಗುಣಗಳು ಅವರಲ್ಲಿರ್ತದೆ. ಕೆಲಸ ಒಪ್ಕೊಳ್ಬೇಕಾ, ಮಾಡಬೇಕಾ, 200% ಎನಿ ಕಾಸ್ಟ್ ಅವರು ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ಕೋಪವನ್ನು ಇದ್ದಕ್ಕಿದ್ದ ಹಾಗೆ ಉಲ್ಬಣ ಆಗ್ತಕ್ಕಂಥ ಕೋಪವನ್ನು ನಿಯಂತ್ರಣ ಮಾಡಬೇಕು. ಜಸ್ಟ್ ಅಷ್ಟೇ ಬೇಗ ಕಾಂಪ್ರಮೈಸ್ ಕೂಡ ಆಗ್ತಾರೆ. ಇದೊಂದು ಸ್ವಭಾವತಃ ಇರ್ತದೆ. ಇವರು ಸಹಿತವಾಗಿ ಗುರುಗಳ ಆರಾಧನೆಯನ್ನು ಮಾಡ್ಕೊಳ್ಳೋಕೆ ಹೇಳಿ, ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಖಂಡಿತವಾಗಿ, ಅಥವಾ ಆಂಜನೇಯನ ಆರಾಧನೆ,
ಇವರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಲಭ್ಯ ಆಗ್ತದೆ. ಅದೇ ರೀತಿಯಾಗಿ ತಾವು ಮಾರ್ಗಶಿರ ಮಾಸದಲ್ಲಿ ಹುಟ್ಟಿದ್ದೀರಿ. ನೋಡಿ, ಮಾರ್ಗಶಿರ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಡಿಸೆಂಬರ್ ಎಂಡಿಂಗ್ ಟು ಜನವರಿ ಅಂತ ನೋಡಿದ್ವಿ. ಒಂದು ರೀತಿಯಾಗಿ ಕೋಪಾಹಂ ಇರತಕ್ಕಂಥ ವ್ಯಕ್ತಿಗಳಾದರೂ ಸಹಿತ ಒಳ್ಳೆ ಸಜೆಷನ್ ಮಾಡ್ತಾರೆ. ಒಳ್ಳೆ ಎಲ್ಲರಿಗೂ ಕೂಡ ಒಂದು ಗುಡ್ ಸಜೆಷನ್, ಪ್ರಾಧ್ಯಾಪಕತೆ ಮತ್ತು ಗೌರವಾಯುತ. ಫೈರಿ ನೇಚರ್ ಅಂತೂ ಖಂಡಿತ ಫೈರಿ ನೇಚರ್ ಇದ್ದರೂ ಒಳ್ಳೆಯ ಫೈರಿ ನೇಚರ್, ಕೆಟ್ಟದ್ದನ್ನು ದ್ವೇಷಿಸ್ತಕ್ಕಂಥ ವ್ಯಕ್ತಿಗಳು, ಅದನ್ನು ಸರಿ ಮಾಡಬೇಕು, ಟ್ರೈನ್ ಅಪ್ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ಕೂಡ ಅಂತಾರೆ. ಅಫ್ಕೋರ್ಸ್ ಸತ್ಯ ಕೂಡ. ನೀವು ಮಾರ್ಗಶಿರ ಮಾಸದಲ್ಲಿ ಹುಟ್ಟಿದ್ದೀರಿ, ಅವರು ಖಂಡಿತವಾಗಿ ಈ ಥರದ ಸ್ವಭಾವತಃ ಇರ್ತದೆ. ಒಳ್ಳೆಯ ಮನಸ್ಥಿತಿ, ಆದರೆ ಸ್ವಲ್ಪ ಮಟ್ಟಿಗೆ ಅದಲು ಬದಲಾಗ್ತಕ್ಕಂಥದ್ದು. ಇವರಲ್ಲೂ ಕೂಡ ಸ್ವಲ್ಪ ಫಿಕಲ್ಡ್ ಮೈಂಡೆಡ್ ಕೂಡ ಅಂತ ಕೂಡ ನೋಡಿದ್ವಿ. ಸಾಧ್ಯವಾದಷ್ಟು ರಾಯರ ಆರಾಧನೆ ಅಥವಾ ಶಿವನ ಆರಾಧನೆ ಮ್ಯಾಕ್ಸಿಮಮ್ ಇಸ್ ಸೋ ಗುಡ್ ಇವರ ಜಾತಕದಲ್ಲಿ. ಓಂ ಬ್ರಹ್ಮಸ್ಪತಯೇ ನಮಃ ಸಾಧ್ಯವಾದಷ್ಟು ಶುಭವನ್ನು ಕೊಡ್ತದೆ. ಅದೇ ರೀತಿಯಾಗಿ ತಾವು ಪುಷ್ಯ ಮಾಸದಲ್ಲಿ ಹುಟ್ಟಿದ್ದೀರಿ. ಪುಷ್ಯ ಮಾಸ ಅಂದರೆ ಜನವರಿ ಎಂಡಿಂಗ್ ಟು ಫೆಬ್ರವರಿ. ಈ ಮಾಸದಲ್ಲಿ ಹುಟ್ಟಿದ್ದೀರಿ. ಬಹಳಷ್ಟು ಕೋಪಿಷ್ಟರು, ನ್ಯಾಯವಾದಿಗಳು, ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥವ್ರು ಕೂಡ ಆಗ್ತದೆ. ತನ್ನ ಕೆಲಸವಾಯಿತು ನಾನಾಯಿತು ಅಂತಕ್ಕಂಥ ಮನೋಭಾವತೆ, ಹೈಲಿ ಈಗೋಸ್ಟಿಕ್ ಪರ್ಸನ್. ರಾಜಕೀಯ ಮನೋಭಾವತೆ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ, ನಿಗೂಢತೆ ಜಾಸ್ತಿ ಇರುತ್ತೆ, ತುಂಬ ಸೆನ್ಸಿಟಿವ್ ಪವರ್ ಜಾಸ್ತಿ ಇರ್ತಕ್ಕಂಥದ್ದು. ಈ ಏನು ಸಿಕ್ಸ್ತ್ ಸೆನ್ಸ್ ಅಂತ ಕರಿತೀವಿ, ತುಂಬ ಜಾಸ್ತಿ ಇರ್ತಕ್ಕಂಥದ್ದು ವ್ಯಕ್ತಿಗಳು. ಬೆಳಗ್ಗೆ ಯಾವಾಗಲೂ ಕೂಡ ನಾನೊಂದು ಪೊಟೆನ್ಷಿಯಾಲಿಟಿ ಇರಬೇಕು ಅಂತಕ್ಕಂಥದ್ದನ್ನು ಕಾಯ್ತಾರೆ. ನನ್ನದೇ ನಾನೇ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಇವರು ಪುಷ್ಯ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇರ್ತದೆ. ಸ್ವಲ್ಪ ಕಷ್ಟಗಳು ಕೂಡಿರ್ತಕ್ಕಂಥದ್ದು ಇದ್ದರೂ ಸಹಿತ ಮೇಲೆ ಬರ್ತಕ್ಕಂಥದ್ದು ತುಂಬ ಪ್ರಶಸ್ತವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಸಾಧ್ಯವಾದಷ್ಟು ಇವರು ಶಿವನ ಆರಾಧನೆಯನ್ನು ಮಾಡೋಕ್ಕೇಳಿ. ಶಿವನ ಆರಾಧನೆ, ಶಿವನ ಅಷ್ಟೋತ್ತರಗಳು, ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಮಾಘ ಮಾಸದಲ್ಲಿ ತಾವು ಹುಟ್ಟಿದ್ದೀರಿ. ಮಾಘ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಫೆಬ್ರವರಿ ಎಂಡಿಂಗ್ ಟು ಮಾರ್ಚ್, ಸ್ವಲ್ಪ ಆಚೆ ಈಚೆ ಬರ್ತದೆ, ನೋಡ್ಕೊಳ್ಳಿ ಅದನ್ನು. ಬಟ್ ಫೆಬ್ರವರಿ ಟು ಮಾರ್ಚ್ ಅಂತ ಮಧ್ಯದಲ್ಲಿ ಈ ಮಾಸದಲ್ಲಿ ತಾವು ಹುಟ್ಟಿದ್ದೀರಿ ಅಂದರೆ ಮಾಘ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಡ್ರೀಮಿ ನೇಚರ್ ಜಾಸ್ತಿ ಇರ್ತದೆ. ಒಂದು ರೀತಿಯಾಗಿ ಕನಸುಗಾರ, ಸೋಂಬೇರಿತನ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ತುಂಬಿದ ಕೊಡ, ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಛಲ, ಹಠದ ಸ್ವಭಾವ, ಎಲ್ಲದು ನನಗೇ ಬೇಕು ಅಂತಕ್ಕಂಥದ್ದು ಇರ್ತದೆ. ಬಟ್ ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ಸ್ನೇಹಿತರೊಟ್ಟಿಗೆ ಒಳ್ಳೆ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಇರುತ್ತೆ. ಒಂದು ಅಟ್ರಾಕ್ಟಿವ್ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಡ್ರೀಮಿ ನೇಚರ್, ಹಾಗೆ ಲೇಸಿನೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಫ್ಲಕ್ಚುಯೇಟಿಂಗ್ ಮೈಂಡ್ ಜಾಸ್ತಿ ಇರ್ತದೆ. ಏನಂದರೆ ಸ್ವಲ್ಪ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಇವರು ತಪ್ಪತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ. ಯಾರು ಈ ಮಾಸದಲ್ಲಿ ಹುಟ್ಟಿದ್ದಾರೋ ಸಾಧ್ಯವಾದಷ್ಟು ನೀವು ಕೂಡ ಗುರು ಅಥವಾ ಶಿವನ ಅನುಗ್ರಹವನ್ನು ಬೇಡ್ಕೊಳ್ಳಿ. ಖಂಡಿತವಾಗಿ ಅತ್ಯಂತ ಶುಭದಾಯಕವಾಗಿರ್ತೀರಿ, ಚೆನ್ನಾಗಿರ್ತೀರಿ. ಕೊನೆಯದಾಗಿ ಮಾಸ ಬರ್ತಕ್ಕಂಥದ್ದು ಫಲ್ಗುಣ ಮಾಸ. ಫಲ್ಗುಣ ಮಾಸ ಬರ್ತಕ್ಕಂಥದ್ದು ಮಾರ್ಚ್ ಎಂಡ್, ಅಂದರೆ ಹೇಳಬೇಕು ಅಂದರೆ ಮೇ ಟು ಮಾರ್ಚ್ ಅಂತ ಕೂಡ, ಮಾರ್ಚ್ ಟು ಏಪ್ರಿಲ್ ಈ ಒಂದು ಭಾಗದಲ್ಲಿ ಸಾಧ್ಯವಾದಷ್ಟು ಕೂಡ ನಾವು ಈ ಮಾರ್ಚ್ ಎಂಡಿಂಗ್ ಅಂತ ನೋಡ್ದ್ವಿ. ಈ ಒಂದು ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಫಾಲ್ಗುಣ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರು ತ್ಯಾಗಮಯಿಗಳು ಕೂಡ, ತುಂಬ ದೈವಿಕ ಮನೋಭಾವತೆ ಜಾಸ್ತಿ ಇರ್ತಕ್ಕಂಥವ್ರು. ಏನಾದರೂ ಇವರು ಕೊಟ್ಟರೆ ಅವ್ರು ಕೇಳದೆ ಕಷ್ಟ, ಸ್ವಲ್ಪ ತ್ಯಾಗವನ್ನು ಜಾಸ್ತಿ ಮಾಡ್ತಾರೆ, ಇದರಿಂದ ಸ್ವಲ್ಪ ನಷ್ಟವನ್ನು ಹೊಂದ್ತಾರೆ. ಯಾರು ಫಾಲ್ಗುಣ ಮಾಸದಲ್ಲಿ ಹುಟ್ಟಿದ್ದೀರೋ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಸೋಂಬೇರಿತನವನ್ನು ಕಡಿಮೆ ಮಾಡ್ಕೊಳ್ಳಿ. ಕೆಲಸದಲ್ಲಿ ಚಿತ್ತರಾಗಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಒಲವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಜೀವನದಲ್ಲಿ ಚೆನ್ನಾಗಿರ್ತೀರಿ. ನೀವು ರಾಯರ ಅಥವಾ ಗುರುವಿನ ಒಂದು ನಾಮಸ್ಮರಣೆ, ಗುರುಚರಿತ್ರೆ, ಗುರುವಿನ ಒಂದು ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಹಾಗೆ ಗುರುನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡೋದ್ರಿಂದ ಖಂಡಿತವಾಗಿ ವಿಶೇಷ ಫಲಪ್ರಾಪ್ತಿ ಆಗ್ತದೆ. ಜೀವನದಲ್ಲಿ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.